ಲೇ ಅಕ್ಕ, ಭಾವ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ಬೋದು? ಗೊತ್ತಿಲ್ಲ ಕಣೆ, ತುಂಬಾ ದೂರ ಕರ್ಕೊಂಡು ಹೋಗ್ತೀನಿ ಅಂದ್ರು. ಸರ್ಪ್ರೈಸ್ ಕೊಡ್ತಾರಂತೆ, ಇಲ್ಲಿಗೆ ಬಂದು ಹೇಳ್ತಾರಂತೆ. ಲೇ ಅಕ್ಕ, ಮದ್ವೆಗೆ ಮುಂಚೆ ಇಷ್ಟೊಂದು ಸರ್ಪ್ರೈಸು, ಇನ್ನು ಮದ್ವೆ ಆದ್ಮೇಲೆ ಎಷ್ಟು ಸರ್ಪ್ರೈಸ್ಗಳು ಕಾದಿದ್ದು. ಆಹಾ ಹೋಗೆ ಆಹಾ ಸುಂದ್ರಿ. ಲೇ ಅಕ್ಕ, ಈಗ ಕಾರಲ್ಲಿ ಭಾವ ನಿನ್ ಪಕ್ಕ ಕೂತಿದ್ದಾರೆ ಅಂತ ಅನ್ಕೋ. ಒಂದ್ ನಿಮಿಷ ಇರು. ಮೇಘನ ಅವ್ರೆ, ಏನಾದ್ರು ಮಾತಾಡ್ರಿ. ಮಾತಾಡ್ಯಾಕ? ಎಲ್ಲಿಗೆ ಹೋಗೋಣ? ಶಾಪಿಂಗ್ ಹೋಗೋಣವಾ ಅಥವಾ ಸಿನಿಮಾಗ? ನಿಮ್ಮಿಷ್ಟ. ನನ್ನ ನೋಡ್ಕೊಂಡು ಯಾಕೆ ಹೆಚ್ಕೊಂಡಿದ್ದೀರಾ? ನನ್ನ ನೋಡಿದ್ರೆ ಅಷ್ಟೊಂದು ಭಯನಾ? ಇಲ್ಲಪ್ಪ. ಮತ್ತೆ ಯಾಕೆ ಹಿಂಗ್ ಕೂತಿದ್ದೀರಾ? ನೋಡಿ, ನಿಮ್ಮನ್ನು ನೋಡೋಕೆ ಇಷ್ಟನೇ, ಆದ್ರೆ ಯಾಕೋ ಧೈರ್ಯ ಬರ್ತಿಲ್ಲ. ಯಾಕೆ ಧೈರ್ಯ ಬರ್ತಿಲ್ಲ? ಮದುವೆ ಆಗೋವರೆಗೂ ಧೈರ್ಯ ತಗೊಳ್ಳಿ, ಮದುವೆ ಆದ್ಮೇಲೆ ತಾನಾಗಿ ಬರುತ್ತೆ. ಹೇಗೆ? ಈ ಸಿಂಹ ಜೊತೆಲಿರ್ತಾನಲ್ಲ, ಅದಕ್ಕೆ. ಇವತ್ತು ನಿಮ್ಗೆ ಏನ್ ಬೇಕೋ ಕೇಳಿ, ನಾನು ಕೊಡಿಸ್ತೀನಿ. ನನಗೇನು ಬೇಡ. ಏನು ಬೇಡವಾ? ಬೇಡ. ನಾನು ಲೆಕ್ಕ, ನಾನು ಮಧುರ ಕಣೆ. ಲೆಕ್ಕ, ಫುಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟಿದ್ಯಲ್ಲ. ಬರೀ ಭಾವಿಸ್ಕೊಂಡ್ರೆ ಧೈರ್ಯ ಬರುತ್ತೆ, ಆದ್ರೆ ಅವ್ರು ನಿಜವಾಗ್ಲೂ ಜೊತೆಲಿದ್ರೆ ಭಯ ಆಗುತ್ತೆ ಕಣೆ ಮಧುರ. ಮಧುರ, ನೀನು ಬಾರಿ ಜೊತೆಲಿ. ಅದ್ ಏನು ಮಾತು ಅಂತ ಆಡ್ತೀಯ? ಅಲ್ಲ ಕಣೆ, ನೀವಿಬ್ರು ಮದ್ವೆ ಆಗೋ ಹುಡ್ಗ ಹುಡ್ಗಿ, ಸ್ವಲ್ಪನಾದ್ರೂ ಪ್ರೈವಸಿ ಅನ್ನೋದು ಬೇಡ್ವಾ? ಇನ್ನೊಂದ್ಸಲ ಏನಾದ್ರು ನೀನು ಬಾರೆ ಅಂತ ನಾ ಕರೆದ್ಯೋ ಅಷ್ಟೇ. ಆಮೇಲೆ ಲೆಕ್ಕ, ಆಮೇಲೆ ನೀನ್ ಒಬ್ಳೆ ಭಾವನ್ ಜೊತೆ ಹೋಗ್ತಿದ್ಯಾ, ಆಮೇಲೆ ಮುಗಿತಾರ? ಸರಿ ಆಯ್ತು, ಪರವಾಗಿಲ್ಲ. ಅಯ್ಯೋ ಬೇಡ ಅಂತ ಎಲ್ಲ ಮಾತಾಡ್ದ್ಯೋ ಅಷ್ಟೇ. ಆಮೇಲೆ ಸ್ವಲ್ಪ ಮನ್ಸ್ ಬಿಚ್ಚಿ ನಿನ್ ಫೀಲಿಂಗ್ಸ್ ನ ಶೇರ್ ಮಾಡ್ಕೊ. ನೀನ್ ಎಷ್ಟು ಲವ್ ಮಾಡ್ತೀಯಾ, ನೀನ್ ಎಷ್ಟು ಅವ್ರನ್ನ ಮಿಸ್ ಮಾಡ್ಕೋತೀಯ ಅಂತೆಲ್ಲ ಹೇಳು. ಆಗ್ಲೇ ಅವ್ರಿಗೆ ಅರ್ಥ ಆಗೋದು. ಅರ್ಥ ಆಯ್ತಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.